ಹಾಯ್ ಇಬ್ರು ಹೇಗಿದ್ದೀರಾ? ಹಾಯ್, ಚೆನ್ನಾಗಿದ್ದೀವಿ. ಸುದ್ದಿ ಮನೆಗೆ ವಿಶೇಷವಾಗಿ ಮಾತಾಡ್ತೀನಿ ಅಂತ ಹೇಳಿದೀರಾ. ಸೊ ನಿಮ್ಗೆ ಧನ್ಯವಾದ. ತುಂಬಾ ಧನ್ಯವಾದ. ತುಂಬಾ thanks. ಧನ್ಯವಾದ. ಈ ಕರ್ನಾಟಕಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನನ್ಗೆ ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ತುಂಬಾ ಬೆಳೆಸೋರೆ ಜನಗಳೇ ದೇವರು ಅಂತ ನಂಬ್ಕೊಂಡಿರೋದು ನಾನು. ನಂಬಿಕೆ ಇಟ್ಟವಳು ನಾನು. ನನ್ಗೆ ತುಂಬಾ ಖುಷಿ ಆಗುತ್ತೆ. ತುಂಬಾ ನಾನು ಚಿರುಣಿ ಅಂತ ಹೇಳಕ್ಕೂ ನಾನು ಇಷ್ಟಪಡ್ತೀನಿ. ನಾನು ಅದನ್ನೇ ಹೇಳಕ್ ಇಷ್ಟಪಡ್ತೀನಿ. ನನ್ನನ್ನು ಬೆಳೆಸ್ತಾ ಇದ್ದೀರಾ, ನನ್ನನ್ನು ಇಷ್ಟಪಡ್ತಾ ಇದ್ದೀರಾ, ಎಲ್ಲ ಕಡೆ ರೆಕಗ್ನೈಸ್ ಮಾಡ್ತಾ ಇದ್ದೀರಾ. ಐ ಆಮ್ ಹಾರ್ಟ್ಲಿ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ನಮ್ಮಿಬ್ಬರನ್ನು ಹಿಂಗೆ ಬೆಳೆಸಿ ಇದೇ ತರನೇ ಇರ್ಲಿ, ನಿಮ್ಮ ಆಶೀರ್ವಾದ ನಾವ್ ಎಕ್ಸೆಪ್ಟ್ ಮಾಡ್ತಾ ಇದ್ದೀವಿ. ಬ್ರೋ, ನಿಮ್ಗೆ ಮೊದಲನೇ ಪ್ರಶ್ನೆ. ಹೇಳಿ. ರೇಷ್ಮಾ ಅವ್ರ ಜೊತೆ ಹೆಚ್ಚು ರೀಲ್ಸ್ ಮಾಡ್ತಾ ಇದ್ದೀರಾ, ಹೌದು. ಹೇಗೆ ಅನ್ಸುತ್ತೆ ಅಂತ? ಅದ್ರ ಉದ್ದೇಶ ಏನು? ರೀಲ್ಸ್ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿದೆ ಅಂತ ಇದೀನಿ, ಚೆನ್ನಾಗಿದೆ ಅನ್ಕೊಂಡಿದೀನಿ. ಮೊದಲನೇ ರೀಲ್ ಮಾಡಿದೆ, ಜನಗಳು ತುಂಬಾ ಪ್ರೀತಿ ಕೊಟ್ರು. ಅದೇ ಆ ಪ್ರೀತಿಗೋಸ್ಕರನೇ ನಾವಿಬ್ರು ಚೆನ್ನಾಗಿ ಮಾಡ್ತಾ ಇದೀವಿ. ಇನ್ನು ಪ್ರೀತಿ ಕೊಟ್ಟಿದ್ದಕ್ಕೆ ದಿನ ಅವ್ರಿಗೆ ಮೆಚ್ಚಿಸ್ಬೇಕು ಅಂತ ಒಂದೊಂದ್ ರೀತಿಲಿ ಒಂದೊಂದ್ ತರ ಕಂಟೆಂಟ್ ಕೊಟ್ಕೊಂಡು ಒಂದೊಂದ್ ತರ ಸಾಂಗ್ಸ್ ನ ರಿಲೀಸ್ ಮಾಡ್ಕೊಂಡು ಜನಗಳಿಗೆ ಒಳ್ಳೊಳ್ಳೆ ಎಂಟರ್ಟೈನ್ಮೆಂಟ್ ಕೊಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ನಾವು ಮಾಡ್ತಾ ಇದೀವಿ. ಹಿಂಗೆ ಜನಗಳು ನಮ್ಗೆ ಪ್ರೀತಿ ಕೊಡ್ತಾ ಇದಾರೆ, ಮೇಡಮ್ಗೂ ಪ್ರೀತಿ ಕೊಡ್ತಾ ಇದಾರೆ, ಹಿಂಗೆ ಆಶೀರ್ವಾದ ಕೊಡ್ತಾ ಇದ್ದಾರೆ. ಫಸ್ಟ್ ನಾನು ರೀಲ್ಸ್ ಮಾಡಿದಾಗ, ಡ್ಯಾನ್ಸ್ ಮಾಡಿದಾಗ, ಹಾಡು ಹೇಳಿದಾಗ ನಂಗೆ ಅಷ್ಟೇನು ರೀಚ್ ಆಗಿತ್ತಿಲ್ಲ. ಬಟ್ ನಾನು ಯಾವಾಗ ನಾನು ಮಾತಾಡಕ್ ಸ್ಟಾರ್ಟ್ ಮಾಡಿದನೋ ಅವಾಗಿಂದ ಜನಕ್ಕೆ ಹೃದಯಕ್ಕೆ ತಟ್ಟಿ ಬಾಕ್ಲು ಓಪನ್ ಮಾಡಿ ನಂಗೆ ಹೃದಯದಿಂದ ನಂಗೆ ಅವ್ರು ತುಂಬಾ ಆಶೀರ್ವಾದ ಕೊಡ್ತಾರೆ, ಇನ್ನು ಆಶೀರ್ವಾದ ಕೊಡ್ತಾರೆ, ಮುಂದಕ್ಕೂ ಕೊಡ್ತಾರೆ ಅಂತ ನಂಬಿಕೆ ನಂಗೆ ತುಂಬಾ ಇದೆ. ಯಾಕಂದ್ರೆ ಎಲ್ಲರೂ ಹೋಗಿ ಎಲ್ಲರೂ ಗೊತ್ತಿರ್ತಿ ರೇಷ್ಮಾ ಆಂಟಿ ಅಂತ ಬಂದು ಒಂದ್ ಸೆಲ್ಫಿನೋ ಒಂದ್ ಮುದ್ದಾದ ಮಾತು ಏನೋ ಒಂದು ಆಗ್ತಾರಲ್ಲ, ನಂಗೆ ತುಂಬಾ ಖುಷಿ ಆಗುತ್ತೆ. ಇವತ್ತಿಗೂ ನಮ್ಮಮ್ಮ ಮಾತಾಡ್ತಾ ಇದ್ದಾರೆ. ಅದನ್ನ ಮರಿಬೇಕು ಅಂದ್ರೆ ಜನಗಳ ಪ್ರೀತಿನೇ ನನ್ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮಮ್ಮನ ಜಾಗನೇ ಬರ್ತಾರೆ, ನಂಗೆ ಅಷ್ಟು ಪ್ರೀತಿ ಕೊಟ್ಟವ್ರೆ, ಅಷ್ಟೇ ಚೆನ್ನಾಗಿ ನೋಡ್ಕೊಂತವ್ರೆ, ಅಷ್ಟೇ ಮುದ್ದಾಗಿ ನನ್ ಮಾತಾಡ್ತಾರೆ. ನನ್ಗೆ ತುಂಬಾ ಖುಷಿ ಆಗುತ್ತೆ. ನಾನು ತುಂಬಾ 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 ಖುಷಿ ಆಗಿದ್ದೀನಿ. ತುಂಬಾ ಜನಕ್ಕೆ ಒಂದು ಡೌಟ್ ಇದೆ. ಹೇಳಿ ಬ್ರೋ. ರೇಷ್ಮಾ ಅವ್ರ ಗಂಡ ರೀಲ್ಸ್ ಮಾಡಕ್ಕೆ ಪರ್ಮಿಷನ್ ಕೊಟ್ಟಿದಾರ ಅಂತ, ಸೊ ಅದಕ್ಕೆ ಹೇಳ್ತೀರಾ? ಅದು ನನ್ ಗಂಡ ಗೊತ್ತು, ನನ್ ಗಂಡ ಪರ್ಮಿಷನ್ ಕೊಟ್ಟಾರೋ ಇಲ್ವೋ ಅಂತ. ಬಟ್ ಅವರು ಏನಂದ್ರೆ ಗಿಚಿಲಿ ಕೆಲಸ ಮಾಡೋವಾಗ ಪರ್ಮಿಷನ್ ಕೊಟ್ರು. ಫಸ್ಟ್ ಅವ್ರಿಗೆ ಯಾರೋ ಫ್ರೆಂಡ್ ಇದೆಲ್ಲ ಹೇಳಿ ಅದು ಮನೆ ಗಲಾಟೆ ಆಗಿ ಹೊಡೆದಿ ಬಡ್ದಿ ಬೆಂಕಿ ಎಲ್ಲ ಹಾಕಿ ಸುಟ್ಟಿ ಸುಧಾ ಮಾಡ್ಬಿಟ್ಟಿದ್ರು ಮನೆಗೆಲ್ಲ. ಬಟ್ ಇವಾಗ ಗಿಚಿಲಿ ಬಂದ್ಮೇಲೆ ಗಿಚಿಲಿ ಕೆಲಸ ಮಾಡುವಾಗ ನೀನು ಒಂದು ಯಾರೇ ಒಬ್ರಾಗ್ಲಿ ಎಲ್ಲರ ಜೊತೆನೂ ನಾನು ಹೆಂಡತಿಯಾಗಿ ಕೆಲಸ ಮಾಡಿದೀನಿ, ತಂಗಿಯಾಗಿ ಕೆಲಸ ಮಾಡಿದೀನಿ, ಅಮ್ಮನಾಗಿ ಪಾತ್ರ ಮಾಡಿದೀನಿ, ಅಜ್ಜಿಯಾಗೂ ಮಾಡಿದೀನಿ. ಅವಂತ ಹೇಳಿ ನಾನು ತಪ್ಪಾಗಿ ನಾವು ಅದಕ್ಕೆಲ್ಲ ಇದ್ ಮಾಡಿಲ್ಲ. ಬಟ್ ಇದು ಕಲೆ, ನನ್ ಕಲೆದಾರಿ. ಒಂದು ಹಾಸ್ಯ ನಟಿ ನಾನು, ಗಿಚ್ಚಿಗಿಗೆ ಹಾಸ್ಯ ನಟಿ ನಾನು. ಅದು ನಾನು ಹಾಸ್ಯ ನಟಿ ಅಂದ್ರೆ ಒಂದು ಕಲೆದಾರಿ, ರೀಲ್ಸ್ ಮಾಡ್ತಾ ಇದ್ದೆ ಅಷ್ಟೇ ಬಿಟ್ಟು ಇನ್ನೇನು ನಮ್ ಇಬ್ಬರಲ್ಲಿ ಸಂಬಂಧ ಇಲ್ಲ. ಒಳ್ಳೆ ಬೆಸ್ಟ್ ಫ್ರೆಂಡ್. ಒಂದು ಅವರು ತುಂಬಾ ಹೃದಯದಿಂದ ನಂಗೆ ತುಂಬಾ ಫ್ರೆಂಡ್ ಆಗಿ ಒಂದು ತಂಗಿ ತರ ಎಲ್ಲರಿಗೂ ಗೊತ್ತು ನಾವು ಹೆಂಗೆ ಅಂತ ಹೇಳ್ಬಿಟ್ಟು. ಬಟ್ ಅರ್ಥ ಮಾಡ್ಕೊಂಡು ಜನ ಒಂದು ಒಳ್ಳೆ ಕಮೆಂಟ್ ಕೊಟ್ರೆ ಅಷ್ಟೇ ಸಾಕು, ಇನ್ನೇನು ಇಲ್ಲ. ನನ್ ಗಂಡ, ನನ್ಗೂ ಫ್ಯಾಮಿಲಿ ಇದೆ, ನನ್ ಗಂಡ ಇದ್ದಾರೆ, ನನ್ ಮಕ್ಕಳಿದ್ದಾರೆ. ನಾನು ಅದನ್ನ ಅರ್ಥ ಮಾಡ್ಕೊಂಡು ನಾವಿಬ್ರು ಒಂದ್ ರೀಲ್ಸ್ ಪ್ರಕಾರ ನಾವು ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದೀವಿ ಅಷ್ಟೇ. ಅವ್ರನ್ನ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದೀವಿ ಅಷ್ಟೇ. ಅವ್ರನ್ನ ಇನ್ನೇನು ಸಂಬಂಧ ಪದ್ಮೇಲೆ ದಯವಿಟ್ಟು ಒಂದ್ ಒಳ್ಳೆ ಫ್ರೆಂಡ್. ಯಾಕೆ ರೀಲ್ಸ್ ಅಲ್ಲಿ ಅಮ್ಮ ಮಗ ಮಾಡ್ತಾ ಇಲ್ವಾ, ಅಣ್ಣ ತಂಗಿ ಮಾಡ್ತಾ ಇಲ್ವಾ, ಎಷ್ಟು ಜನ ಮಾಡ್ತಾ ಇದ್ರಿ, ನಾವು ಮಾಡ್ತಾ ಇದೀವಿ ಕಣ್ಣಿಂದ. ಅವ್ರಿಗೆಲ್ಲ ಸಂಬಂಧ ಕಟ್ಟಕ್ಕಾಗುತ್ತಾ? ಹಂಗೆ ಒಂದು ಬೆಸ್ಟ್ ಫ್ರೆಂಡ್ ಮಾಡ್ತಾ ಇದೀವಿ ಅಂತ ತಿಳ್ಕೊಂಡ್ರೆ ಅಷ್ಟೇ ಸಾಕು. 90% ನಮ್ಗೆ ಒಟ್ಟಿಗೆ ಕಮೆಂಟ್ ಕೊಡ್ತಾರೆ. ಒಂದು 10% ಈ ತರ ಜನ ಒಂದು